ವಕೀಲರ ಸಂಘಕ್ಕೆ 2026-27ನೇ ಸಾಲಿಗೆ ನಡೆದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂಆರ್ ನಿಂಗರಾಜು, ಉಪಾಧ್ಯಕ್ಷರಾಗಿ ಬಿಪಿ ಪ್ರದೀಪ್ ಕುಮಾರ್, ಕಾರ್ಯದರ್ಶಿಯಾಗಿ ಅನಿಲ್ ಕುಮಾರ್, ಖಜಾಂಚಿಯಾಗಿ ಕೆಎಲ್ ಚೇತನ್ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ಚೇತನ್ ವಾಸು ಆಯ್ಕೆಗೊಂಡರು. 2026-27ನೇ ಸಾಲಿಗೆ ವಕೀಲರ ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ಶನಿವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಎಂಆರ್ ನಿಂಗರಾಜು 69 ಮತ, ಎನ್ಕೆ ನಟರಾಜ್ 46 ಮತ ಹಾಗೂ ಎ ಗಿರೀಶ್ 36 ಮತ ಪಡೆದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಬಿಪಿ ಪ್ರದೀಪ್ ಕುಮಾರ್ 74 ಮತ, ಸಿಎನ್ ರಾಘವೇಂದ್ರ 64 ಮತ ಹಾಗೂ ಟಿಕೆ ಹಲಗಪ್ಪ 13 ಮತ ಪಡೆದರು. ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಅನಿಲ್ ಕುಮಾರ್ 69 ಮತ, ಎಂಎಸ್ ನವೀನ್ ಕುಮಾರ್ 51 ಮತ ಹಾಗೂ ಪಿ ದಿನೇಶ್ 30 ಮತ ಪಡೆದರು. ಇನ್ನು ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಕೆಎಲ್ ಚೇತನ್ 60 ಮತ, ಎನ್ಆರ್ ಅನಂತ್ ಕುಮಾರ್ 42 ಮತ, ವಿಕೆ ರಮೇಶ್ 49 ಮತ ಪಡೆದರು. ಸತತ 2ನೇ ಬಾರಿಗೆ ಚೇತನ್ ಕುಮಾರ್ ಖಜಾಂಚಿಯಾಗಿ ಜಯಗಳಿಸಿದರು. ಜಂಟಿ ಕಾರ್ಯದರ್ಶಿಯಾಗಿ ಚೇತನ್ ವಾಸು ಅವಿರೋಧವಾಗಿ ಆಯ್ಕೆಗೊಂಡರು. ಅಂತಿಮವಾಗಿ ಎಂಆರ್ ನಿಂಗರಾಜು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಬಿಪಿ ಪ್ರದೀಪ್ ಕುಮಾರ್, ಕಾರ್ಯದರ್ಶಿಯಾಗಿ ಅನಿಲ್ ಕುಮಾರ್, ಖಜಾಂಚಿಯಾಗಿ ಕೆಎಲ್ ಚೇತನ್, ಜಂಟಿ ಕಾರ್ಯದರ್ಶಿಯಾಗಿ ಚೇತನ್ ವಾಸು ಆಯ್ಕೆಗೊಂಡರು. ನೂತನ ಅಧ್ಯಕ್ಷ ನಿಂಗರಾಜು ಮಾತನಾಡಿ, ಸಂಘದ ಎಲ್ಲ ಸದಸ್ಯರ ಸಹಕಾರದಿಂದ ಮುಂಬರುವ ದಿನಗಳಲ್ಲಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಕಾರ್ಯದರ್ಶಿ ಅನಿಲ್ ಕುಮಾರ್ ಮಾತನಾಡಿ, ವಕೀಲರ ಸಮಸ್ಯೆಗಳಿಗೆ ಮುಂಬರುವ ದಿನಗಳಲ್ಲಿ ಸಂಘದ ಎಲ್ಲ ಸದಸ್ಯರ ಸಹಕಾರದಿಂದ ಸ್ಪಂದಿಸುವುದಾಗಿ ಹೇಳಿದರು. ಖಜಾಂಚಿ ಕೆಎಲ್ ಚೇತನ್ ಮಾತನಾಡಿ, ಇಡೀ ಜಿಲ್ಲೆಯಲ್ಲೇ ಚನ್ನರಾಯಪಟ್ಟಣ ತಾಲೂಕು ವಕೀಲರ ಸಂಘ ಮಾದರಿ ಸಂಘವನ್ನಾಗಿ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು. ಉಪಾಧ್ಯಕ್ಷ ಬಿಪಿ ಪ್ರದೀಪ್ ಕುಮಾರ್ ಹಾಗೂ ಜಂಟಿ ಕಾರ್ಯದರ್ಶಿ ಚೇತನ್ ವಾಸು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರು ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಿದರು. ಚುನಾವಣಾಧಿಕಾರಿಯಾಗಿ ಡಿಕೆ ಹರೀಶ್, ಸಿಬಿ ಹೇಮಂತ್ ಕುಮಾರ್, ಚಿನ್ಮಯ್, ಜಯಂತ್, ಶ್ರೀನಿವಾಸ್, ಸುಷ್ಮಿತಾ ಕರ್ತವ್ಯ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ಮುರುಳಿ, ಬೋರೇಗೌಡ, ಎಲ್ಪಿ ಪ್ರಕಾಶ್ ಗೌಡ, ರಂಗಶೆಟ್ಟಿ, ದೇವರಾಜ್, ಕರಿಕ್ಯಾತನಹಳ್ಳಿ ಕಾಂತರಾಜ್, ವಾಸು, ಕುಮಾರ್, ಜಲೇಂದ್ರ, ಬಸವರಾಜ್ ಸೇರಿದಂತೆ ಇತರರು ಹಾಜರಿದ್ದರು. 27/6/2026 ನಡೆದ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನದಲ್ಲಿ ಸ್ಪರ್ಧಿಸಿ ಜಯಗಳಿಸಿರ್ತೇನೆ. ನಾನು ನಮ್ಮ ಚನ್ನರಾಯಪಟ್ಟಣ ವಕೀಲರ ಸಂಘದ ವಕೀಲರ ಶ್ರೇಯೋಭಿವೃದ್ಧಿಗೆ ಹಾಗೂ ವಕೀಲರ ಸಂಘದ ವಕೀಲರ ಹಿತದೃಷ್ಟಿಗೆ ಸದಾ ಅವರ ಏಳಿಗೆಗೆ ಶ್ರಮಿಸಲು ಸಿದ್ಧನಿದ್ದೇನೆ. ಹಾಗೂ ವಕೀಲರ ಸಂಘದ ಸಮಸ್ಯೆಗಳು ಏನೇ ಇದ್ದಲ್ಲೂ ಕೂಡ ನಮ್ಮ ಸಂಘದ ವಕೀಲರ ಸಂಘದ ಎಲ್ಲ ಸದಸ್ಯರ ಸಲಹೆ ಸಹಕಾರಗಳನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ಸಂಘದ ಉತ್ತಮ ಕೆಲಸವನ್ನು ಮಾಡಲು ನಾನು ಸದಾ ಅವರಿಗೆ ಚಿರಋಣಿಯಾಗಿರ್ತೇನೆ. ಅವರು ಹೇಳಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಲು ಸದಾ ಸಿದ್ಧನಿರ್ತೇನೆ. ನನ್ನ ವಕೀಲ ಮಿತ್ರರಿಗೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. 2026-27ನೇ ಸಾಲಿನ ವಕೀಲರ ಸಹಕಾರ ಸಂಘ ಚನ್ನರಾಯಪಟ್ಟಣ ಇಲ್ಲಿ ನನ್ನನ್ನು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ ಎಲ್ಲ ಹಿರಿಯ ವಕೀಲರು ಮತ್ತೆ ಹಿರಿಯ ವಕೀಲರು ಮತ್ತೆ ಮಹಿಳಾ ವಕೀಲರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಏನು 2026-27ನೇ ಸಾಲಿನಲ್ಲಿ ಏನು ಸಂಘದ ಪರವಾಗಿ ಆಗಲಿ ಮತ್ತೆ ವಕೀಲರ ಶ್ರೇಯೋಭಿವೃದ್ಧಿಗೆ ನಾನು ಅತ್ಯುತ್ತಮ ಕೆಲಸ ನಡೆಸ್ಕೊಡ್ತೀನಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. 2026-27ನೇ ಸಾಲಿನ ವಕೀಲರ ಸಂಘದ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾನು ನೀಡಿದ ಎಲ್ಲ ವಕೀಲರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೂ ಈ ಸಂಘದ ಏಳಿಗೆಗಾಗಿ ಮತ್ತು ಸಂಘದ ಕೆಲಸಗಳಿಗಾಗಿ ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೇನೆ ಎಂದು ಎಲ್ಲ ವಕೀಲರಿಗೂ ಭರವಸೆ ಕೊಡುತ್ತೇನೆ. ವಕೀಲರ ಸಂಘದ ಚುನಾವಣೆಯಲ್ಲಿ 2ನೇ ಬಾರಿಗೆ ಆಯ್ಕೆ ಮಾಡಿದಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಹ ಹಿಂದೆ ಮಾಡಿದಂಗೆ ರೀತಿಯಲ್ಲಿ ನಾನು ಮುಂದಿನ ಸಹ ಇದೇ ರೀತಿಯಾದಂತ ನಿಮ್ಮ ಸವಾಲು ಕೆಲಸವನ್ನು ಮಾಡ್ತೇನೆ ಅಂತ ನಿಮ್ಗೆ ನನ್ನ ಆಶ್ವಾಸನೆ. ನಾನು ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿಯಾಗಿ ನನ್ನ ಎಲ್ಲ ವಕೀಲರು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ನಾನು ನಮ್ಮ ಸಂಘದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೊಂಡು ಯಾವ ರೀತಿ ನಮ್ಮ ಸಮಸ್ಯೆಗಳಿದೆ, ನಮ್ಮ ಭವನದಲ್ಲಿ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡು ಅವರ ಬೇಡಿಕೆಗಳನ್ನ ಪೂರೈಸೋದ್ರ ಬಗ್ಗೆ ನಾನು ಶ್ರಮನ ವಹಿಸ್ತೀನಿ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದಂತೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ.